ನಮ್ಮ ಬಸವನಗುಡಿ ಸೈಡ್ ಅವ್ರಿಗೆಲ್ಲ ಈ ಕುಂಕುಮ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂತ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಹೋಗ್ತಾ ಇದ್ದೀನಿ ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ. ಸೊ ಬನ್ನಿ ನಮ್ಮ ಅಮ್ಮನ ಆಶೀರ್ವಾದ ತಗೊಂಡು ಬರೋಣ. ನನ್ನ ಹಸ್ಬೆಂಡು ಮತ್ತು ನನ್ನ ಮಗನ ಜೊತೆ ಮಾಡಿಸ್ತಾರೆ. ನೋಡಿದ್ರೆ ಹತ್ರ ಬಂದೇ ಬಿಟ್ರಿ, ಅಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಬರ್ತಿದ್ದಂಗೆ ಪಾರ್ಕಿಂಗ್ ಹತ್ರ ಟಮಟೊ ಸೌಂಡ್ ಕೇಳಿಸ್ತಿರೋದಕ್ಕೆ ನನ್ನ ಮಗ ಒಂದು ಸ್ವಲ್ಪ ಡ್ಯಾನ್ಸ್ ಆಡಿ ನಾವು ಹೊರಟ್ವಿ ಅಮ್ಮನ ನೋಡೋಣ ಅಂತ. ಆಚೆ ಕಡೆ ತುಂಬ ಖಾಲಿ ಇರೋದ್ರಿಂದ ಅಂದ್ಕೊಂಡ್ವಿ ಓಕೆ ಕ್ಯೂ ಇರೋಲ್ಲ ಅಂತ ಅಂದ್ಬಿಟ್ಟು ನೋಡಿದ್ರೆ ಒಂದು ಸ್ವಲ್ಪನೂ ಕ್ಯೂ ಇರಲಿಲ್ಲ. ಆರಾಮಾಗಿ ನಮ್ಮ ದರ್ಶನ ಮುಗೀತು. ದರ್ಶನ ಮುಗಿಸ್ಕೊಂಡು ಆಚೆ ಬರೋಣ ಅಂತ ಅನ್ನೋ ಟೈಮಲ್ಲಿ ನೋಡಿದ್ರೆ ಪ್ರಸಾದ ಆಲ್ರೆಡಿ ಖಾಲಿ ಆಗಿಯೇ ಬಿಟ್ಟಿತ್ತು. ಅಂತೂ ಇಂತೂ ದರ್ಶನ ಮುಗೀತಪ್ಪ ಅಂತ ಆಚೆ ಬಂದರೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಸತಿ ನಮಸ್ಕಾರ ಮಾಡಿಕೊಂಡು ಎಲ್ಲ ಒಳ್ಳೇದು ಮಾಡು ಅಂತ ಕೇಳಿಕೊಂಡು ಹೊರಟಿದ್ದೆ ನಾವು. ನನ್ನ ಹಸ್ಬೆಂಡು ಆಲ್ರೆಡಿ ತ್ರಿಶೂಲಾಗೆ ನಿಂಬೆಹಣ್ಣು ಚುಚ್ಚೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು. ಇಲ್ಲ ಬೇಡ ಅಲ್ಲಿಂದ ದೇವಸ್ಥಾನ ಮುಗಿಸ್ಕೊಂಡು ಬಂದು ಆಮೇಲೆ ತ್ರಿಶೂಲಾಗೆ ಚುಚ್ಚೋಣ ನಿಂಬೆಹಣ್ಣು ಚುಚ್ಚೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋದೆ. ಅಲ್ಲಿ ಹೋಗ್ತಾ ಅಲ್ಲಿ ನಮಗೆ ಫಿಶ್ ಟ್ಯಾಂಕ್ ಫಿಶ್ ಟ್ಯಾಂಕ್ ಕಾಣಿಸುತ್ತೆ. ಅದರಲ್ಲಿ ಫಿಶ್ ಮಾತ್ರ ಮಸ್ತಾಗಿರುತ್ತೆ. ಅದನ್ನು ನೋಡ್ತಾನೇ ಕಳೆದೋಗ್ಬಿಡ್ಬೇಕು, ಆ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಅಲ್ಲಿ ಯಾವಾಗಲೂ ಬಂದಾಗ ಎಲ್ಲ ನನ್ನ ಮಗ ಅದ್ರ ಜೊತೆ ಆಟ ಆಡ್ದಲೇ ಬರೋಲ್ಲ. ಹಾಗೆ ನಮ್ಮ ಗಣಪತಿಗೆ ದೇವ್ರ ಹತ್ರ ಕೇಳ್ಕೊಂಡು ಓಂ ಗಂ ಗಣಪತಿ ನಮೋ ನಮಃ ಅಂತ ಎಲ್ಲ ಕೇಳಿಕೊಂಡು ನಾನು ಹೊರಟಿದ್ದೆ. ನೆಕ್ಸ್ಟು ನಮ್ಮ ನಾಗದೇವತೆನ ನೋಡೋದಕ್ಕೆ. ನಾಗದೇವತೆ ಆಯ್ತಿದ್ದಂಗೆ ನಾವು ಇಲ್ಲಿ ಬನ್ನಿ ದೇವಸ್ಥಾನ ಇದೆ, ಬನ್ನಿ ಅಮ್ಮನ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿ ಹೈಲೈಟ್ ಆಗೋದಂದರೆ ನಮಗೆ ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ ಹೋಗಿದ್ದೀವಿ ಅಂತ ಅಂದರೆ ಅಲ್ಲಿರೋ ಕುಂಕುಮ ಇಟ್ಕೊಂಡ್ರೆ ಓಕೆ ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ ಹೋಗಿ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಬಸವನಗುಡಿ ಅವ್ರಿಗೆಲ್ಲ ಫೇಮಸ್ ಅಲ್ಲಿ. ಸೊ ನಾನು ಫಸ್ಟು ಕುಂಕುಮ ಇಟ್ಸ್ಕೊಂಡು ಬಂದೆ. ಆಮೇಲೆ ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಬಂದರು. ಅಲ್ಲಿ ಮುನೀಶ್ವರ ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಪಕ್ಕದಲ್ಲೇ ನಮ್ಮ ಕಾಟೇರಮ್ಮ ಇರ್ತಾರೆ, ಅವ್ರಿಗೆ ಕೂಡ ನಮಸ್ಕಾರ ಮಾಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ತ್ರಿಶೂಲ ಹತ್ರ ಬಂದು ಅಲ್ಲಿ ನಿಂಬೆಹಣ್ಣು ಚುಚ್ಚೋಕ್ಕಿಂತ ಮುಂಚೆ ಅಮ್ಮನಿಗೆ ಪೂಜೆ ಮಾಡಬೇಕು. ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಪೂಜೆ ಮಾಡಿದ ತಕ್ಷಣ ನಾನು ನೆಕ್ಸ್ಟ್ ಪೂಜೆ ಮಾಡಿದೆ. ಎಲ್ಲರಿಗೂ ಒಳ್ಳೇದಾಗಲಿ, ಯಾರಿಗೆ ಕೆಟ್ಟು ಕಣ್ಣು ನಮ್ಮ ಸಂಸಾರದ ಮೇಲೆ ಬೀಳಬಾರ್ದು ಅಂತ ಅಮ್ಮನ ಕೇಳಿಕೊಂಡು ನನ್ನ ಗಂಡ ಮತ್ತು ನನ್ನ ಮಗನಿಗೆ ನಿಂಬೆಹಣ್ಣಲ್ಲಿ ದೃಷ್ಟಿ ತೆಗೆದು ಯಾವತ್ತೂ ಕಣ್ಣು ಕೆಟ್ಟ ದೃಷ್ಟಿ ತಾಗಬಾರ್ದು, ನನ್ನ ಗಂಡ ನನ್ನ ಮಗನಿಗೆ ನಮ್ಮ ಸಂಸಾರ ಚೆನ್ನಾಗಿರಬೇಕು, ಎಲ್ಲ ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಂಡು ನನ್ನ ಗಂಡನ ಕೈಲಿ ತ್ರಿಶೂಲ ಹತ್ರ ನಿಂಬೆಹಣ್ಣು ಚುಚ್ಚಿಸಿ ನೆಕ್ಸ್ಟ್ ನಾವು ಅಮ್ಮಂದು ಮರ ಹತ್ರ ಹೋದ್ವಿ. ಮರದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬೀಗ ಹಾಕಿಸ್ತಾರೆ, ಹಾಗೆಯೇ ತೊಟ್ಟು ತೂಗಿಸ್ತಾರೆ. ಲೈಕ್ ಏನಾದರೂ ನಮಗೆ ಮೇಡಮ್ ಹತ್ರ ಅದು ಇದು ಮಾಡಿಸಿರೋರು ಏನಾದರೂ ಇದ್ದರೆ ಅವ್ರ ಬಾಯಿ ಬೀಗ ಹಾಕ್ಸೋದು, ಹಾಗೆಯೇ ತೊಟ್ಲು ತೂಗಿಸೋದಂದರೆ ಮಕ್ಕಳಾಗಿಲ್ಲ ಅದು ಇದು ಅಂತ ಅಂದರೆ ಆ ಥರ ತೊಟ್ಲು ಕಟ್ಟೋದು ಎಲ್ಲ ಮಾಡ್ತಾರೆ. ಸೊ ಅದು ನಂಬಿಕೆ. ಇದುವರೆಗೂ ನಾವು ಯಾವತ್ತೂ ಆ ಥರ ಇದು ಮಾಡಿಲ್ಲ. ಸೊ ನಮ್ಗದು ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸೊ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನೋಡಿದ್ರೆ ಪ್ರಸಾದ ಫುಲ್ ಖಾಲಿ ಎಲ್ಲ ಖಾಲಿ ಅನ್ನೋ ಥರ ಖಾಲಿಯಾಗಿತ್ತು. ಸೊ ನಮಗೆ ಪ್ರಸಾದ ಸಿಗಲಿಲ್ಲ ಅಂತ ಅಂದ್ಕೊಂಡು ಪ್ರಸಾದ ಸಿಕ್ಕಿರೋ ನೆಕ್ಸ್ಟ್ ಟೈಮ್ ಬಂದು ಪ್ರಸಾದ ಸಿಗೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.